ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ದೊಡ್ಡಬಳ್ಳಾಪುರ ತಾಲೂಕಿನ ಜಕ್ಕೇನಹಳ್ಳಿ ಗ್ರಾಮದ ಎಸ್ ಶಿವಪ್ಪ ಅವರ ತೋಟದಲ್ಲಿದ್ದೀವಿ. ಹಿಂದಿನ ಸಂಚಿಕೆಗಳಲ್ಲಿ ನೀವು ನೋಡಿದ್ರಿ, ಇವರು ವಿಲಿಯಮ್ಸ್ ಬಾಳೆನ ಬೆಳೆದು ಒಂದು ಒಳ್ಳೆಯ ರೀತಿಯಲ್ಲಿ ಲಾಭ ಪಡಿತಿದ್ದಾರೆ. ಇವರು ಬಾಳೆ ಜೊತೆಗೇನೆ ಸುಗಂಧರಾಜ ಬೆಳೆಯನ್ನು ಕೂಡ ಬೆಳೆದಿದ್ದಾರೆ. ಇವರು ಈ ಒಂದು ಸುಗಂಧರಾಜ ಬೆಳೆಯಲ್ಲಿ ಬೆಳೆನೂ ಇದು ಮಾಡ್ತಾರೆ, ಆಮೇಲೆ ಕೂಳೆ ಬೆಳೆನೂ ಬೆಳೀತಿದ್ದಾರೆ. ಯಾವ ರೀತಿ ಇವರು ಸುಗಂಧರಾಜ ಬೆಳೆಯನ್ನು ಬೆಳೆದು ಅದರಿಂದ ಯಾವ ರೀತಿ ಲಾಭ ಗಳಿಸ್ತಿದ್ದಾರೆ ಅನ್ನೋದನ್ನ ಅವ್ರ ಬಾಯಿಂದಾನೆ ಕೇಳ್ಕೊಂಡ್ ಬರೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸಂತೋಷ ಸರ್. ಈಗಾಗಲೇ ನಮ್ಮ ಒಂದು ಹಿಂದಿನ ಸಂಚಿಕೆಯ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ವಿಲಿಯಮ್ಸ್ ತಳಿ ಬಾಳೆ ಬೆಳೆದು ಅದರಲ್ಲಿ ಯಾವ ರೀತಿ ಲಾಭ ಗಳಿಸಿದ್ರಿ ಅನ್ನೋ ನಿಮ್ಮ ಅನುಭವವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚ್ಕೊಂಡಿದ್ರಿ ಸರ್. ನೀವು ಅಲ್ಲಿ ಹೇಳ್ತಿದ್ರಿ ನೀವು ಒಂದು 2 ಎಕರೆ ಸುಗಂಧರಾಜನು ಹಾಕೊಂಡಿದ್ದೀರಿ ಅಂತ. ನಮಗೂ ಒಂಥರ ಕುತೂಹಲ, ನಮ್ಮ ವೀಕ್ಷಕರಿಗೆ ಸುಗಂಧರಾಜ ಹೂವಿನ ಬಗ್ಗೆ ಅದರ ನಿಮ್ಮ ಅನುಭವದ ಬಗ್ಗೆ ತಿಳಿಸ್ಕೊಡೋಣ ಅಂತ. ಎಷ್ಟು ಎಕರೆ ಇದು ನೀವು ಸುಗಂಧರಾಜ ಹಾಕೊಂಡಿದ್ದೀರಿ ಸರ್? ಇದು 1 ಎಕರೆ 10 ಕುಂಟೆ ಇದೆ ಸರ್. 1 ಎಕರೆ 10 ಕುಂಟೆ. 1.25 ಎಕರೆ ಸುಗಂಧರಾಜ ಹಾಕಿದ್ದೀನಿ. ನಾನು ಅದೇ ನೋಡ್ತಿದ್ದೆ ಸರ್, ಈ ಭಾಗದಲ್ಲಿ ಇಲ್ಲಿ ಬೆಂಗಳೂರಿನ ಸುತ್ತಮುತ್ತ ಇರೋರು ಆಗಿದ್ರಿಂದ ಹೌದು, ಇಲ್ಲಿ ಬಹಳಷ್ಟು ಬೇರೆ ಬೇರೆ ಹೂವಿನ ಬೆಳೆಗಳು ಬೆಳೀತಾರೆ. ಹೌದೌದು. ಗುಲಾಬಿ ಬೆಳೀತಾರೆ, ಸೇವಂತಿಗೆ ಬೆಳೀತಾರೆ, ಮಲ್ಲಿಗೆ ಬೆಳೀತಾರೆ. ಎಲ್ಲವೂ ಇದ್ದಾಗೂ ಕೂಡ ಈ ಸುಗಂಧರಾಜ ಹೂವನ್ನೇ ಯಾಕೆ ಆಯ್ಕೆ ಮಾಡಿದ್ರಿ ನೀವು? ಸುಗಂಧರಾಜ ಹೂವಿನಲ್ಲಿ ಏನಾಗುತ್ತೆ ಅಂದ್ರೆ, ಈ ಪ್ರತಿ ದಿವಸ ಹೂವು ಬಿಡಿಸ್ಬೇಕು. ಈ ಸೇವಂತಿಗೆ, ಕೆಲವು ತಳಿಗಳವೆ, ಈ ಗುಲಾಬಿ ಅವೆಲ್ಲ 2-3 ದಿವಸಕ್ಕೊಂದ್ಸತಿ, 4 ದಿವಸಕ್ಕೊಂದ್ಸರ್ತಿ ಬಿಡಿಸೋವು. ಇವು ಪ್ರತಿ ದಿವಸ ಬಿಡಿಸ್ಬೇಕು. ಒಂದು. ಎರಡನೇದಾಗಿ ಇದು ಇಳುವರಿ ಜಾಸ್ತಿ ಬರುತ್ತೆ. ಇದೊಂದು ಇದರಲ್ಲಿ ಮಾಲೆಗಳು ಕಟ್ಟೋದಕ್ಕೆ, ಹೂವಿನ ಹಾರಗಳು ಕಟ್ಟೋದಕ್ಕೆ ಇದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಇದೆ. ಹಾಗಾಗಿ ನಾನು ಇದನ್ನೇ ಆಯ್ಕೆ ಮಾಡಿಕೊಂಡೆ. ಈಗ ಸರ್ ಇದ್ರಲ್ಲಿ ಏನಂತಂದ್ರೆ, ಇದ್ರಲ್ಲಿ ಒಂದು 3 ವಿಧ ಬರುತ್ತೆ ಸರ್ ಸುಗಂಧರಾಜದಲ್ಲಿ. ಹೌದೌದೌದು. ಸಿಂಗಲ್, ಸೆಮಿ ಡಬಲ್, ಡಬಲ್ ಟೈಪ್ ಅಂತ 3 ವಿಧ ಬರುತ್ತೆ. ನಿಮ್ಮಲ್ಲಿರೋ ಇದು ತಳಿ ಯಾವ ವಿಧ ಮತ್ತೆ ಆ ತಳಿ ಹೆಸರೇನು ಸರ್? ಇದು ಸಿಂಗಲ್ ಅಂತ. ಹೌದು. ಇದು ತಳಿ ಅರ್ಕಾ ಪ್ರಜ್ವಲ್ ಅಂತೇಳಿ ನಮ್ಮ IIHR ಹೆಸರುಘಟ್ಟ ಅವ್ರದ್ದು ತೋಟಗಾರಿಕಾ ಸಂಶೋಧನಾ ಕೇಂದ್ರದವ್ರದ್ದು ಕೊಡುಗೆ. ಅವರೇ ಇದು ಸಂಶೋಧನೆ ಮಾಡಿ ರೈತರಿಗೆ ಕೊಟ್ಟಿದ್ದಾರೆ. ಒಳ್ಳೆ ಇಳುವರಿ ಬರುತ್ತೆ ಇದು. ಹೌದು ಸರ್. ಈಗ IIHR ಅವ್ರದ್ದು ಬಹಳಷ್ಟು ಅಂದ್ರೆ ತಳಿಗಳಿದಾವೆ ಸುಗಂಧರಾಜದಲ್ಲೇ. ನೀವು ಈ ಪ್ರಜ್ವಲ ಅನ್ನೋ ಅರ್ಕಾ ಪ್ರಜ್ವಲ ಅನ್ನೋ ತಳಿನ ಯಾಕೆ ಆಯ್ಕೆ ಮಾಡಿದ್ರಿ ಅಂತ? ಒಂದು, ಇಳುವರಿ ಜಾಸ್ತಿ ಬರುತ್ತೆ. ಎರಡನೇದಾಗಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಇದಕ್ಕೆ. ಹೌದಾ? ಹೌದೌದೌದು. ಈ ಫಂಗಸ್ ಕಂಟ್ರೋಲ್ ಆಗುತ್ತೆ, ಪ್ಲಸ್ ಇನ್ಸೆಕ್ಟ್ಸ್ ಅವಕ್ಕೆಲ್ಲ ಸ್ವಲ್ಪ ನಿರೋಧಕ ಶಕ್ತಿ ಇದೆ. ಹಾಗಾಗಿ ಇದನ್ನ ಆಯ್ಕೆ ಮಾಡ್ಕೊಂಡು ಇಳುವರಿನೂ ಜಾಸ್ತಿ ಬರುತ್ತೆ. ಹೂವು ದಪ್ಪ ಇರುತ್ತೆ, ಹೂವನು ದಪ್ಪ ಪ್ಲಸ್ ಒಳ್ಳೆ ಶೈನಿಂಗ್ ಇರುತ್ತೆ ಇದು. ಹಾಗಾಗಿ ಇದನ್ನ ಆಯ್ಕೆ ಮಾಡ್ಕೊಂಡೆ. ಈಗ ನೀವು ಎಷ್ಟು ವರ್ಷದಿಂದ ಈ ಸುಗಂಧರಾಜ ಬೆಳೆನ ಬೆಳಿತಿದ್ದೀರಿ ಸರ್? ಕನಿಷ್ಠ ಒಂದು 20 ವರ್ಷದಿಂದಾನು ಬೆಳೀತಾ ಇದ್ದೆ. ಮೊದಲು ನಾಟಿ ತಳಿಗಳಿದ್ವು, ಅವು ಇಳುವರಿ ಜಾಸ್ತಿ ಬರ್ತಾ ಇರ್ಲಿಲ್ಲ. ಹಾಗಾಗಿ ಅವಾಗ ಈ ತಳಿಗಳು ಇಷ್ಟೊಂದು ಪ್ರಚಲಿತವಾಗಿರ್ಲಿಲ್ಲ. ಈ ಅರ್ಕಾ ಪ್ರಜ್ವಲ್ ಇವರೆಲ್ಲ ಚಲಿತವಾಗಿರಲಿಲ್ಲ. ಇನ್ನೊಂದು, ನನಗೆ ತಿಳಿದ ಮಟ್ಟಿಗ ಈ ತಳಿ ಯಾವಾಗ ಬಿಡುಗಡೆ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಇದು ಮೊದಲು ತಮಿಳ್ನಾಡಿಗೆ ಹೋಗಿ ತಮಿಳ್ನಾಡಿನಿಂದ ಕರ್ನಾಟಕಕ್ಕೆ ವಾಪಸ್ ಬಂದಿರೋದು. ತಮಿಳ್ನಾಡಲ್ಲೂ ಜಾಸ್ತಿ ಬೆಳೀತಾರೆ. ತಮಿಳ್ನಾಡಿಗೆ ಹೋಗಿ ವಾಪಸ್ ಬಂದಿರೋದು ಇದು. ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಯಾಕಂದ್ರೆ ನಾವು ಇದ್ ಕಡೆ ಯಾರು ಜನಕ್ಕೆ ಅಷ್ಟೊಂದು ಪರಿಚಯ ಇರ್ಲಿಲ್ಲ. ಹಾಗಾಗಿ ಇದನ್ನ ಬೆಳಿಲಿಲ್ಲ. ಈಗ ನೀವು ಹೇಳಿದ್ರೆ ನೀವು 15-20 ವರ್ಷದಿಂದ ಬೆಳಿತಿದ್ದೀರಿ. ಹೌದೌದು. ಹಾಗಾಗಿ ನೀವು ಬೇರೆ ನಾಟಿ ತಳಿಗಳನ್ನು ನೋಡಿದ್ದೀರಿ. ಹಂಗಾಗಿ ಅದಕ್ಕೆ ಹೋಲಿಕೆ ಮಾಡಿದಾಗ ಈ ಒಂದು ತಳಿಯಲ್ಲಿ ಜಾಸ್ತಿ ರೋಗ ಬಾಧೆ ಕಡಿಮೆ, ಇಳುವರಿ ಜಾಸ್ತಿ. ಈ ತಳಿಯನ್ನು ಆಯ್ಕೆ ಮಾಡಿದ್ದೀರಿ. ಸರ್, ಈಗ ಈ ಹೆಂಗಂತಂದ್ರೆ ಈ ಸುಗಂಧರಾಜನ ಗೆಡ್ಡೆಯಿಂದ ಇದು ಮಾಡ್ತಾರೆ, ನಾಟಿ ಮಾಡ್ಕೊಂಡು. ಈಗ ಗೆಡ್ಡೆ ಎಲ್ಲಿಂದ ತಂದ್ರಿ ಸರ್ ನಿಮಗೆ? ಅದು ಆಮೇಲೆ 1 ಎಕರೆಗೆ ಎಷ್ಟು ಗೆಡ್ಡೆ ಬೇಕಾಗುತ್ತೆ, ಅಥವಾ ಅದು ಕ್ವಿಂಟಲ್ ಲೆಕ್ಕದಲ್ಲಿ ಅಥವಾ ಕೆಜಿ ಲೆಕ್ಕದಲ್ಲಿ ಎಷ್ಟು ಬೇಕಾಗುತ್ತೆ, ಆಮೇಲೆ ಅದ್ರದ್ದು ಎಷ್ಟು ಖರ್ಚಾಗುತ್ತೆ ಅದಕ್ಕೆ ಅಂತ? ನಾನು IIHRಗೆ ಹೋಗಿ ಕೇಳಿದಾಗ ನನಗೆ 2 kg 3 kg ಇಷ್ಟು ಕೊಡ್ತಾರೆ, ಈ ತಳಿ ಅಭಿವೃದ್ಧಿ ನೀವೇ ಮಾಡ್ಕೊಳ್ಳಿ ಅಂತ. ಆ 2 kg 3 kg ತಂದು ಅದನ್ನ ಅಭಿವೃದ್ಧಿ ಮಾಡ್ಕೊಂಡು ಅಷ್ಟು ಸಂಯಮ ರೈತರಿಗೆ ಇರಲ್ಲ. ಹಾಗಾಗಿ ಇದನ್ನ ತಮಿಳ್ನಾಡಿಂದಾನೇ ತರಿಸಿದ್ವಿ. 40 ರೂಪಾಯಿ 1 kg ಕೊಟ್ಟು ತಮಿಳ್ನಾಡಿನಿಂದ ತರಿಸಿ ಈಗ 15 ರೂಪಾಯಿ 12 ರೂಪಾಯಿ ಸಿಗುತ್ತೆ ಇಲ್ಲೇನೆ. ಇದ್ರ ತಳಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗಿರೋದ್ರಿಂದ
ನಾವು ತಮಿಳ್ನಾಡಿಂದ ತರಿಸಿದ್ದು 40 ರೂಪಾಯಿ ಕೆಜಿ ಅವಾಗ. 40 ರೂಪಾಯಿ ಕೆಜಿ. ಹಾ. ಒಂದ್ ಎಕರೆಗೆ ಎಷ್ಟು ಕೆಜಿ ಬೇಕಾಗುತ್ತೆ ಸರ್? ಒಂದು ಬೇಕು ಸರ್, 1 ಟನ್ ಬೇಕಾಗುತ್ತೆ. 1 ಟನ್ ಬೇಕಾಗುತ್ತೆ. ಈ 600ರಿಂದ 800 ಕೆಜಿ 900 ಕೆಜಿ ವರೆಗೂ ಬೇಕಾಗುತ್ತೆ ಹೌದು. ಒಂದ್ ಆಮೇಲೆ ಎಕರೆ. ಈಗ ಹೌದು ಸರ್, ಈಗ ನೀವು ಅದು ತರ್ತಿರಲ್ಲ, ತಂದು ಕೂಡ್ಲೆ ಈಗ ಸಾಮಾನ್ಯವಾಗಿ ಈಗ ಬೀಜಗಳು ತಂದ್ರೆ ಅದು ಬೀಜ ಹೆಂಗಂತಂದ್ರೆ ಬೀಜೋಪಚಾರ ಮಾಡಿದಿರುತ್ತೆ. ಹೌದೌದೌದು. ಗಡ್ಡೆಗಳು ತಂದಾಗ ಆ ನಾಟಿ ಮಾಡೋಕ್ಕಿಂತ ಮುಂಚೆ ಆ ಗಡ್ಡೆಗಳ ಉಪಚಾರ ಯಾವ ರೀತಿ ಮಾಡ್ಕೊಂತೀರಿ ನೀವು? ಅದಕ್ಕೆ ಈಗ ಮಣ್ಣಿನಿಂದ ಬರುವಂತ ರೋಗಗಳು ಬರದೇ ಇರಂಗೆ, ಅಥವಾ ಮಣ್ಣಿನಿಂದ ಇದು ಬರುವಂತ ಕೀಟಗಳ ಸಮಸ್ಯೆ ಆಗ್ಲಾರ್ದಂಗೆ ಆ ಗೆಡ್ಡೆ ಉಪಚಾರ ಯಾವ ರೀತಿ ಮಾಡ್ಕೊಂತೀರಿ? ಟ್ರೈಕೋಡರ್ಮ 800 ಕೆಜಿಗೂ ಕನಿಷ್ಠ ಒಂದು 10 ಕೆಜಿ ಟ್ರೈಕೋಡರ್ಮ ತಗೊಂಡ್ ಬಂದು ಬೆಲ್ಲ ಒಂದು ಕೆಜಿ ಬೆಲ್ಲದಷ್ಟು ಒಂದು 100 ml 200 ml ನೀರ್ ಹಾಕ್ಬಿಟ್ಟು ಅದನ್ನ ಗಂಜಿ ಟೈಪ್ ಮಾಡಿ ಕಾಯಿಸ್ಬಿಡೋದು. ಅದನ್ನ ಚೆನ್ನಾಗಿ ಆರಿಸ್ಬಿಡೋದು ಆ ಗಂಜಿನ, ಆ ಬೆಲ್ಲದ ಪಾನಕನ. ಅದಕ್ಕೆ ಒಂದು 10 ಕೆಜಿ ಟ್ರೈಕೋಡರ್ಮ ಹಾಕ್ಬಿಟ್ಟು ಪೌಡ್ರು ಹಾಕ್ಬಿಟ್ಟು ಅದನ್ನ ಇದಕ್ಕೆ ಲೇಪನ ಮಾಡಿಬಿಟ್ಟು ಹಾಕಿದ್ರೆ ಮಣ್ಣಿನಲ್ಲಿ ಉದ್ಭವ ಸಿಕ್ಕುವಂತ ಯಾವ ಈ ಸೂಕ್ಷ್ಮ ಜೀವಿಗಳು ತೊಂದರೆ ಕೊಡುವಂತವ್ ಯಾವ ಇರ್ತವೆ ಅವೆಲ್ಲ 90% ಕಂಟ್ರೋಲ್ ಆಗ್ಬಿಡ್ತವೆ. ಅಂದ್ರೆ ಈಗ ವಿಲ್ಟ್ ಬರೋದು. ಆ ದ್ರಾವಣನ ಏನು ಲೇಪನ ಮಾಡ್ತಿರಲ್ಲ, ಲೇಪನ ಮಾಡಿ ಎಷ್ಟು ಹೊತ್ತು ಇಡ್ಬೇಕು ಅದನ್ನ? ಒಂದು ಅರ್ಧ ದಿವಸ ಇಟ್ರೆ ಸಾಕು. ಅರ್ಧ ದಿವಸ ಹರಡ್ಬಿಡ್ಬೇಕು, ಯಾಕಂದ್ರೆ ಅದು ಒಣಗಬೇಕು. ಹೌದು, ಅರ್ಧ ದಿವಸ ಇಟ್ಟು ಆಮೇಲೆ ನಾಟಿ ಮಾಡ್ಕೊಬಹುದು, ತೊಂದ್ರೆ ಇಲ್ಲ. ಈಗ ನಾಟಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈಗ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ತರ ಭೂಮಿನ ಹದ ಮಾಡ್ಕೋಬೇಕಾಗುತ್ತೆ, ಅದನ್ನ ಒಂದು ತಯಾರಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಕೆಲವೊಂದ್ ಕಡೆ ಈಗ ತರಕಾರಿ ಬೆಳೆಯಕ್ಕೆಲ್ಲ ಈಗ ಬೆಡ್ಗಳು ಮಾಡ್ಕೊಂತಾರೆ. ಹಂಗೆ ಇದ್ರಲ್ಲಿ ನೀವು ಯಾವ ರೀತಿ ಭೂಮಿ ತಯಾರಿ ಅಥವಾ ಭೂಮಿನ ಹದ ಯಾವ ರೀತಿ ಮಾಡ್ಕೊಂಡು? ಹಿಂದೆ ನಾವು ಬಹಳ ಆಳವಾದ ಉಳುಮೆ ಮಾಡಿ ಬೆಳೆ ಬೆಳೀತಾ ಇದ್ವಿ. ಇತ್ತೀಚಿನ ಸಂಶೋಧನೆ ಪ್ರಕಾರವಾಗಿ ಮೇಲ್ಮಣ್ಣು ಮಾತ್ರ 2-2.5 ಇಂಚು ಮಾತ್ರ ಫಲವತ್ತಾಗಿರುತ್ತೆ. ಜಾಸ್ತಿ ಆಳವಾದ ಉಳುಮೆ ಮಾಡಿದ್ರೆ ಮೇಲಿನ ಮಣ್ಣು ಕೆಳಕೊಟ್ಟೋಗುತ್ತೆ. 1 ಅಡಿ 1.5 ಅಡಿ ಉಳುಮೆ ಮಾಡ್ತಾರೆ. ಈಗ ಅದು ನನ್ನ ದೃಷ್ಟಿಯೊಳಗೆ ಒಳ್ಳೇದಲ್ಲ. ಏನು 4 ಇಂಚ್ ಮೇಲೆ ಉಳುಮೆ ಮಾಡಬಾರ್ದು, 3 ಇಂಚಿಂದ 4 ಇಂಚ್ ಮಾತ್ರ ಮಾಡ್ಕೊಂಡ್ಬಿಟ್ಟು ಉಳುಮೆ ಮಾಡೋ ಉದ್ದೇಶನೇ ಮೊದಲನೇದಾಗಿ ಯೋಚನೆ ಮಾಡ್ಬೇಕು. ನಾವು ಉಳುಮೆ ಮಾಡೋ ಉದ್ದೇಶ ಏನು ಅಂದ್ರೆ ಭೂಮಿ ಮೃದು ಆಗ್ಲಿ ಅಂತ. ಮೃದು ಯಾಕೆ ಆಗ್ಬೇಕು ಅಂದ್ರೆ ಗಾಳಿ ಆಡಬೇಕು. ಗಾಳಿ ಯಾಕೆ ಆಡಬೇಕು ಅಂದ್ರೆ ವಾಟರ್ ಪಂಪ್ ಆಗ್ಬೇಕು, ಪೋಷಕಾಂಶಗಳು ಪಂಪ್ ಆಗ್ಬೇಕು. ಅಂದ್ರೆ ಗಾಳಿ ಭೂಮಿಯಲ್ಲಿ ಗಾಳಿ ಆಡಿದ್ರೇನೆ ವಾಟರ್ ಪಂಪ್ ಆಗೋದು ಮೇಲಕ್ಕೆ. ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಈ ಎಲೆಗೆ ಬಂದು ಇಲ್ಲಿ ಫೋಟೋಸಿಂಥಸಿಸ್ ಆಗ್ಬೇಕಂದ್ರೆ ಭೂಮಿಯಲ್ಲಿ ಏರಿಯೇಷನ್ ಆಗ್ಬೇಕು, ಗಾಳಿ ಆಡ್ಬೇಕು. ಅದಕ್ಕೋಸ್ಕರ ಉಳುಮೆ ಮಾಡ್ಬೇಕೆ ಹೊರತು ಸುಗಂಧರಾಜಕ್ಕೇನು ಉಳುಮೆ ಅವಶ್ಯಕತೆ ಅಷ್ಟಾಗಿ ಬೇಕಿಲ್ಲ. 3 ಇಂಚ್ ಮೇಲೆ ಏನು ಬೇಕಾಗಿಲ್ಲ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. UPI ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಹಾಕೊಳ್ಬೇಕಾದ್ರೆ ಈಗ ನೀವು ಇಲ್ಲಿ ಸಾಲುಗಳು ಬಿಟ್ಕೊಂಡಿದ್ದೀರಿ. ಈ ಅಂತರ ಎಷ್ಟು ಇಟ್ಕೊಂಡಿದ್ದೀರಿ ಸರ್? ಸಾಲಿದ್ದ ಸಾಲಿಗೆ ಆಮೇಲೆ ಒಂದು
ಗೆಡ್ಡೆಯಿಂದ ಗೆಡ್ಡೆಗೆ ಅಂತ ಇಟ್ಕೊಂತೀರಾ ಅಥವಾ ಗೆಡ್ಡೆಯಿಂದ ಗೆಡ್ಡೆಗೆ. ಹಾ. ಎಷ್ಟು ಅಂತರ ಇಟ್ಕೊಂಡಿದ್ದೀರಿ ಸಾಲಿನಿಂದ ಸಾಲಿಗೆ 2 ಅಡಿ ಸಾಮಾನ್ಯ ಜನರಲ್ ಆಗಿ ಎಲ್ಲರೂ 2 ಅಡಿ ಇಡ್ತಾರೆ, ಕೆಲವರು 2.5 ಇಡ್ತಾರೆ, ಕೆಲವರು ಕಡಿಮೆ ಜಮೀನಿರೋರು 1.5 ಅಡಿನೂ ಇಡ್ತಾರೆ. ನಿಮ್ದು ಎಷ್ಟಿದೆ ಸರ್? ನಂದು 2 ಅಡಿ ಇಟ್ಟಿದ್ದೇನೆ. 2 ಅಡಿ ಇಟ್ಟಿದ್ದೀರಿ. ಆ ಗಿಡದಿಂದ ಗಿಡಕ್ಕೆ 10 ಇಂಚು ಅಂದ್ರೆ ಗಡ್ಡೆಯಿಂದ ಗೆಡ್ಡೆಗೆ 10 ಇಂಚು ಸಾಕು. ಅಷ್ಟು ಸಾಕು. ಕವರ್ ಆಗ್ಬಿಡುತ್ತೆ, ಫುಲ್ ಕವರ್ ಆಗ್ಬಿಡುತ್ತೆ. 10 ಇಂಚು ಆಮೇಲೆ ಅದು ನಾಟಿ ಮಾಡೋಕ್ಕಿಂತ ಮುಂಚೆ ಏನು ಭೂಮಿಗೆ ಏನಾದ್ರು ಗೊಬ್ಬರ ಏನಾದ್ರು ಕೊಟ್ಕೊಂಡಿದ್ದೀರಾ? ಕೊಟ್ರೆ ಒಳ್ಳೇದು. ಇದು ಬೇವಿನ ಹಿಂಡಿ ಕೊಟ್ಟಿದ್ದೆ ಒಂದು ಎಕರೆಗೆ ಒಂದು 300 ಕೆಜಿ 350 ಕೆಜಿ ಬೇವಿನ ಹಿಂಡಿ ಕೊಟ್ರೆ ಒಳ್ಳೇದು. ತಿಪ್ಪೆ ಗೊಬ್ಬರನು ಮೊದ್ಲೇ ಕೊಟ್ಟಿರ್ಬೇಕು. ಉಳುಮೆ ಮಾಡೋದಕ್ಕೆ ಮೊದ್ಲೇನೆ ಮಣ್ಣಿಗೆ ಸೇರಿಸಿರ್ತೀವಿ. ಅದು ಕೊಟ್ಬಿಟ್ಟು ಮಾಡಿದ್ರೆ ಯಾಕೆ ಕೊಡ್ಬೇಕು ಬೇವಿನ ಹಿಂಡಿ ಅಂದ್ರೆ ಅದರಲ್ಲಿ ಒಂದು ವಿಷದ ವಸ್ತು ಇದೆ, ಅಜಾರ್ಡಿಕ್ಸಿನ್ ಅಂತ ಬೇವಿನ ಹಿಂಡಿಯಲ್ಲಿ. ಅದು ಇದು ಬರುತ್ತಲ್ಲ ನೆಮಟೋಡ್ಸ್, ಬೇರ್ ತಿನ್ನೋ ಹುಳುಗಳು, ಅದನ್ನ ಕಂಟ್ರೋಲ್ ಮಾಡುತ್ತೆ. ಇತಿಹಾಸ ನನಗೆ ತಿಳಿದ ಮಟ್ಟಿಗೆ ಅಜಾರ್ಡಿಕ್ಸಿನ್ ಬೇವಿನ ಹಿಂಡಿಯಲ್ಲಿ ಮಾತ್ರನೇ ಇರೋದು, ಬೇವಿನ ಎಣ್ಣೆ ಒಳಗೆ, ಬೇರೆ ಯಾವ್ದ್ರಲ್ಲೂ ಸಿಗಲ್ಲ. ಬೇವಿನ ಮರದಲ್ಲಿ ಬರುತ್ತೆ. ಹೌದೌದು, ಅದಕ್ಕೋಸ್ಕರ ಅದನ್ನ ಕೊಡೋದು ಉದ್ದೇಶ. ಹೌದೌದು. ಈಗ ನಿಮ್ ತೋಟದಲ್ಲಿ ನೋಡ್ತಿದ್ವಿ ಸರ್, ನೀವು ಬಾಳೆಗೆಲ್ಲ ಹೆಂಗಂತಂದ್ರೆ ಡ್ರಿಪ್ ಹಾಕೊಂಡಿದ್ದೀರಿ. ಆಮೇಲೆ ಇಲ್ಲೂ ಕೂಡ ಈ ಪ್ಲಾಟ್ ಅಲ್ಲಿ ಒಂದು ಡ್ರಿಪ್ ಲೈನ್ ಇದಾವೆ, ಆದ್ರೂ ನೀವು ನೀರಿಗೆ ಈ ಸ್ಪ್ರಿಂಕ್ಲರ್ ಸಿಸ್ಟಮ್ ನ ಅಳವಡಿಸ್ಕೊಂಡಿದ್ದೀರಿ. ಹೌದು. ಯಾಕೆ ಸರ್? ಅದರಿಂದ ಯಾವ ರೀತಿ ನೀವು ನೀರು ನಿರ್ವಹಣೆಯನ್ನ ಹೇಗ್ ಮಾಡ್ತೀರಿ? ಒಂದು ನೀರಿನ ಉಳಿತಾಯ, ಸ್ಪ್ರಿಂಕ್ಲರ್ ನಲ್ಲಿ ನೀರಿನ ಉಳಿತಾಯ ಆಗತ್ತೆ ಒಂದು. ಎರಡನೇದಾಗಿ ಈ ರೋಗ ರುಜಿನಗಳು ಈ ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಈ ನೀರಿನ ಒತ್ತಡಕ್ಕೆ, ಮಳೆ ಬಿದ್ದಾಗ ಹೆಂಗ್ ಬೀಳುತ್ತಾ ಒತ್ತಡ ಬಿದ್ದಾಗ ಸಣ್ಣ ಈ ರೆಕ್ಕೆ ಹುಳು, ಹಾರ ಹುಳುಗಳು ಅವೆಲ್ಲ ಕನಿಷ್ಠ 25-30% ರೋಗ ನಿರೋಧಕ ಶಕ್ತಿ ಜಾಸ್ತಿ ಬರುತ್ತೆ ಗಿಡಕ್ಕೆ. ಈ ರೆಕ್ಕೆ ಹುಳುಗಳೆಲ್ಲ ಸಾಯ್ತವೆ. ವಾಟರ್ ಎಕಾನಮಿ, ನೀರು ಉಳಿಯುತ್ತೆ ಒಂದು. ಎರಡನೇದಾಗಿ ನೇರವಾಗಿ ಹೂವಿನ ಮೇಲೆ ಬೀಳೋದ್ರಿಂದ ಹೂವನ್ನು ಒಳ್ಳೆ ಶೈನಿಂಗ್ ಬರುತ್ತೆ. ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ರಸಗೊಬ್ಬರಗಳು ನಾವು ಗ್ರಾಮಗಳ ಗಟ್ಟಲೆ ಕೊಡೋದು, ಗ್ರಾಮನಂಗೆ ಕೊಡೋದು. 1 ಎಕರೆಗೆ 4 ಕೆಜಿ 6 ಕೆಜಿ ನೀರಿನಲ್ಲಿ ಕರಗುವಂಥವು ಅವು ಕೊಟ್ಟಾಗ ನೇರವಾಗಿ ಉಪಯೋಗ ಆಗುತ್ತೆ. ಎಲೆ ಮೇಲೆ ಬಿದ್ದಾಗ ನಾವು ಮಣ್ಣು ಕೊಟ್ಟರೆ ಏನಾಗುತ್ತೆ ಅಂದ್ರೆ ಮಣ್ಣಿನಿಂದ ಗಿಡ ಹೀರ್ಕೊಂಡು ರಾಸಾಯನಿಕ ಕ್ರಿಯೆಯನ್ನು ಹಿಡಿದು ಅದು ಸಿಗ್ಬೇಕಾದ್ರೆ ಸಮಯ ತಗೊಳುತ್ತೆ. ಇದ್ರ ಎಲೆ ಮೇಲೆ ಕೊಟ್ಟಾಗ ವಿತಿನ್ 6 ಅವರ್ಸ್ ಅಂದ್ರೆ 6 ಗಂಟೆ ಒಳಗಾಗಿ ಇದು ಅಬ್ಸರ್ವ್ ಮಾಡ್ಬಿಡುತ್ತೆ ರಸಗೊಬ್ಬರನ. ಅಂತ ಅನುಕೂಲ ಜಾಸ್ತಿ ಅದರಿಂದ. ಹಾಗಾಗಿ ನೀವು ಈ ಸ್ಪ್ರಿಂಕ್ಲರ್ ಹೌದೌದೌದೌದು ಕ್ರಮವನ್ನು ಸ್ಪ್ರಿಂಕ್ಲರ್ ಹಾಕೊಂಡಿದ್ದೀರಿ. ಸರ್, ಈಗ ನೀವು ನಾಟಿ ಮಾಡ್ಬೇಕಾದ್ರೆ ಯಾವ ಸಮಯ ಸೂಕ್ತ? ಅಂದ್ರೆ ಯಾವ ತಿಂಗಳು ನಾಟಿ ಮಾಡಿದ್ರೆ ಒಳ್ಳೆಯದು, ಯಾಕೆ ಅಂತ? ಮಾರ್ಚ್ ಏಪ್ರಿಲ್ ಮೇ ನಲ್ಲಿ ನಾಟಿ ಮಾಡೋದು ಉತ್ತಮ. ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಉತ್ತಮ. ಯಾಕೆ ಸರ್? ಅಂದ್ರೆ ಯಾಕಂದ್ರೆ ಭೂಮಿ ಸ್ವಲ್ಪ ಬಿಸಿ ಆಗುತ್ತೆ. ಭೂಮಿ ಬಿಸಿ ಆಗಿದ್ದಾಗ ನಾವು ನೀರು ಕೊಟ್ರೆ ಏನಾಗುತ್ತೆ, ಬಿಸಿ ಪ್ಲಸ್ 2 ಸೇರಿದಾಗ ಮೊಳಕೆ ಹೊಡೆಯೋ ಪ್ರಮಾಣ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಆವಾಗ ಮೊಳಕೆ ಹೊಡೆಯುತ್ತೆ ಚೆನ್ನಾಗಿ. ಈಗ ನೀವು ನಾಟಿ ಮಾಡಿಕೊಂಡು ಎಲ್ಲ ಇದು ಮಾಡಿ ಆದ್ಮೇಲೆ ನೀರ್ ಕೊಡೋಕ್ ಶುರು ಮಾಡ್ತೀರಿ. ಆಮೇಲೆ ಇದಕ್ಕೆ ನೀವು ರಾಸಾಯನಿಕ ಗೊಬ್ಬರಗಳೇನಾದ್ರೂ ಕೊಡ್ತೀರಾ ಸರ್? ಈಗ ಗಿಡದ ಬೆಳವಣಿಗೆ ಬೆಳೀತಾ ಹೋದಂಗೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಗೊಬ್ಬರಗಳನ್ನ ಕೊಡ್ತೀರಿ? ಪ್ರೈಮರಿ ಒಳಗೆ ನಾವು NPK ಕೊಟ್ಕೊಂತೀವಿ. ಯಾವ್ದಾದ್ರು ಸರ್? ಎಷ್ಟೆಷ್ಟು? ಎಕರೆಗೆ ಒಂದು 8 ಕೆಜಿ ಕೊಡ್ತೀವಿ. ಅದನ್ನ 8 ದಿವಸಕ್ಕೆ 10 ದಿವಸಕ್ಕೆ ಒಂದೊಂದ್ ಸರ್ತಿ 10 ಕೆಜಿ NPK ರಸಗೊಬ್ಬರ. ಅಂದ್ರೆ 19 ಅಥವಾ 20 0-15 ಬಂದ್ರೆ ಅದಕ್ಕೊಂದು ಅರ್ಧ ಮೂಟೆ ಪೊಟ್ಯಾಶ್ ಹಾಕೊಂಡು ಅದನ್ನ ನೀರಿನಲ್ಲಿ ಕರಗಿಸಿ ಕೊಡ್ತೀವಿ. ಅದಾದ್ಮೇಲೆ ಕರಗಿಸಿ ಕೊಡ್ತೀರಿ? ನೀರಿನಲ್ಲಿ ಕರಗಿಸಿ, ನೀರಿನ ಮೂಲಕನೇ, ವೆಂಚುರಿ ಮೂಲಕನೇ ಕೊಡೋದು. ಅಲ್ಲ, ಇದ್ರಲ್ಲಂತೂ ನಿಮ್ಗೆ ಇದು ಇಲ್ವಲ್ಲ ಸರ್, ಡ್ರಿಪ್ ಹಾಕೊಂಡಿಲ್ಲಲ್ಲ? ಎಲ್ಲ ಇದ್ರಲ್ಲೇ ಸ್ಪ್ರಿಂಕ್ಲರ್ ಅಲ್ಲೇ ಬರುತ್ತೆ. ವೆಂಚುರಿ ಕಂಪ್ಲೀಟ್ ಬರುತ್ತೆ. ಹೌದಾ? ಅಂದ್ರೆ ಅದ್ರದ್ದೇನು ಅದು ಹೈಡ್ರೋಸೈಕ್ಲಿನ್ ಫಿಲ್ಟರ್ ಹಾಕಿದೀವಿ ಅಲ್ಲಿ. ಅದೇ ನೀರಿಗಿಂತಲೂ ತೂಕವಾದ ವಸ್ತುಗಳು ಯಾವಾದ್ರೂ ಇದ್ರೆ ಅದು ಅಲ್ಲೇ ಫಿಲ್ಟರ್ ಎಲ್ಲ ಕ್ಲೋಸ್ ಆಗುತ್ತೆ, ಅಲ್ಲೇ ತಡೆ ಹಿಡಿಯುತ್ತೆ. ಈಗ ನಾಟಿ ಮಾಡಿ ಎಷ್ಟು ತಿಂಗಳಿಗೆ ಇದು ಹೂ ಬರೋಕ್ ಶುರು ಆಗುತ್ತೆ? ಅಂದ್ರೆ ಈ ಕಡ್ಡಿಗಳು ಬರ್ತಾವಲ್ಲ ಸರ್, ಮೊಗ್ಗು ಬರೋದು. ಈ ಕಡ್ಡಿಗಳು ಎಷ್ಟು ತಿಂಗಳು ಅಥವಾ ಎಷ್ಟು ದಿನ ಆದ್ಮೇಲೆ ಈ ಕಡ್ಡಿಗಳು ಬರೋಕ್ ಶುರು ಆಗುತ್ತೆ? 2.5 ತಿಂಗಳಿಂದ 3.5 ತಿಂಗಳಿಗೆ ಬಂದ್ಬಿಡುತ್ತೆ, ಮೊಗ್ಗು ಬಂದ್ಬಿಡುತ್ತೆ. ಅಲ್ಲಿ ಹೂವು ಬರೋಕ್ ಶುರು ಮಾಡುತ್ತೆ. ಒಂದು ಹೂವು ಕನಿಷ್ಠ ಒಂದು 20 ದಿವಸ ಇರುತ್ತೆ ಒಂದು ಮೊಗ್ಗು. ಹೌದಾ? ಒಂದು ದಿನ 2, 3, 4 ಇವತ್ತು ನಾಳೆ ಇವು 3 ಸಿಗ್ತಾವ. ಇವು 3. ಈಗ ಒಂದು ಗೆಡ್ಡೆಯಲ್ಲಿ ಇಂತ ಎಷ್ಟು ಕಡ್ಡಿಗಳು ಬರ್ತವೆ ಸರ್? ಅಂದ್ರೆ ನೀವು ಇದು ಸತ್ಯ ಏನು ಅಂದ್ರೆ, ನೀವು ಪೋಷಕಾಂಶಗಳು ಯಾವ ರೀತಿ ಕೊಡ್ತೀರಾ, ನಿಮ್ಮ ಭೂಮಿಯಲ್ಲಿ ಸಾವಯವ ಇಂಗಾಲದ ಅಂಶ ಎಷ್ಟು ಮಟ್ಟಿಗೆ ಇದೆ ಅದ್ರ ಮುಂದೆ ಇದು ಆಹಾರ ತಯಾರು ಮಾಡಿಕೊಂಡು ನೇರವಾಗಿ ನಾಳೆನೆ ಹೂವು ಬರಲ್ಲ. ಇದು ಒಳಗಡೆ ಗಡ್ಡೆ ಅಂತ ಇರುತ್ತೆ. ಗಡ್ಡೆ ರಿಸರ್ವ್ಡ್ ಫುಡ್ ಅದು. ಅದು ಶೇಖರಿಸಿಟ್ಟು ಅದು ಎಷ್ಟು ನಾನು ಎಷ್ಟು ಕೊಟ್ಟಿದ್ದೀನಿ, ಹೌದು, ಎಷ್ಟು ಅದು ತಯಾರು ಮಾಡಿ ಇಟ್ಕೊಂಡಿದೆ,
ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ನಮ್ಮಲ್ಲಿ ನಮ್ಮ ಮನುಷ್ಯರಿದ್ದಂಗಲ್ಲ ಇವು. ಹೌದು. ನನ್ನಲ್ಲಿ ಎಷ್ಟು ಆಹಾರ ಇದೆ, ಎಷ್ಟು ಮೊಗ್ಗನ್ನು ನಾನು ರಿಲೀಸ್ ಮಾಡಬೇಕು ಅನ್ನೋದೊಂದು ಲೆಕ್ಕಾಚಾರ ಆ ಸಸ್ಯದಲ್ಲಿ ಇರುತ್ತೆ. ಆಗ ಅದು ಬರೋದು ಮೊಗ್ಗು. ಕೆಲವ್ರಲ್ಲಿ ಮೊಗ್ಗು ಜಾಸ್ತಿ ಬರ್ತದೆ, ಕೆಲವ್ರಲ್ಲಿ ಮೊಗ್ಗು ಬರೋದಿಲ್ಲ. ಕಾರಣ ಏನಂದ್ರೆ ನಾವು ಹೆಂಗ್ ಮೇಂಟೈನ್ ಮಾಡ್ತೀವಿ ಹಂಗೆ ಭೂಮಿನ ಪೋಷಕಾಂಶ ನಿರ್ವಹಣೆ ಮೇಲೆ ನಿಂತಿರುತ್ತೆ ಅದು ಅವತ್ತು. ಹೌದು. ಈಗ ಅಂದ್ರೆ ಅದ್ರ ಬೆಳವಣಿಗೆ ಪೋಷಕಾಂಶಗಳು ಚೆನ್ನಾಗಿದೆ. ಹೌದೌದು, ಮೊಗ್ಗುಗಳ ಸಂಖ್ಯೆನೂ ಜಾಸ್ತಿ ಬರ್ತಾ ಸರ್. ಈಗ ಈ ಒಂದು ಸಲ ಈ ಮೊಗ್ಗು ಬರೋಕ್ ಶುರು ಆಯ್ತು, ನೀವೇನು ಹೂ ಹರಿಯೋಕ್ ಶುರು ಮಾಡಿದ್ರೆ ಹೌದೌದು, ಎಷ್ಟು ತಿಂಗಳವರೆಗೆ ಇದು ನೀವು ಚೆನ್ನಾಗಿ ಹೂ ಬರ್ತಾ ಇರುತ್ತೆ ನಿಮಗೆ ಹರಿಯೋಕೆ? ಎಷ್ಟು ತಿಂಗಳವರೆಗೆ? ಕೆಲವರೆಲ್ಲ 2 ವರ್ಷಕ್ಕೆ ಬರುತ್ತೆ ಅಂತ ಕಿತ್ತಾಕ್ತಾರೆ. ನಾನು 3 ವರ್ಷನೂ ಬಿಡಿಸಿದ್ದೀನಿ. 3 ವರ್ಷನೂ ಇರುತ್ತೆ ಅಂದ್ರೆ ಒಂದ್ಸತಿ ಕೊಟ್ಟಾಗ. ಅಂದ್ರೆ ಇವು ತನ್ನ ಜೀವಿತಾವಧಿಯಲ್ಲಿ 3 ಅಥವಾ 4 ವರ್ಷ ಇದ್ರ ಜೀವಿತಾವಧಿ. ಆದಾಗ 4 ವರ್ಷದಲ್ಲಿ 7 ಕೂಳೆ ಬೆಳೆ ಬರ್ತವೆ. ಇವಾಗ ಇದು ಬಂತು, ಇದು ಕಿತ್ತಾಕ್ದೆ, ಇದು ಒಂದಾಯ್ತು, ಇದು 2ನೇದು. ಇದು ಇವೆಲ್ಲ 2ನೇ ಗ್ರೂಪ್ ಇದು. ಇವು ಅಲ್ವಾ? ಇನ್ ಕೆಳಗಡೆ ಇರೋ 3ನೇ ಗ್ರೂಪ್. ಇವೆಲ್ಲ ಆಗೋದ್ಮೇಲೆ 3 ಬರ್ತವೆ. ಕೆಲವು ಐ ಪಿಚ್ ಹೊರಟೋಗುತ್ತೆ. 100 kg ಬಂತು, ಆಮೇಲೆ ಮತ್ತೆ ಬತ್ತ 20 kg ಇಳಿಯುತ್ತೆ. ತಿರ್ಗಾ ಆಮೇಲೆ 2 ತಿಂಗಳಾದ್ಮೇಲೆ ತಿರ್ಗಾ 100 kg ಬರುತ್ತೆ. ಅಂದ್ರೆ 2 ತಿಂಗಳಿಗೆ ಒಂದ್ಸಲ ಜಾಸ್ತಿ, 2 ಅಥವಾ 3 ತಿಂಗಳಿಗೆ ಒಂದು ರೊಟೂನ್ ಕ್ರಾಪ್ ಬರ್ತಾ ಇರುತ್ತೆ. ಕೂಳೆ ಬೆಳೆ 3 ತಿಂಗಳು ಒಂದೊಂದ್ಸಲ ಒಂದು ಕೂಳೆ ಬೆಳೆ ಹೋಗ್ತಾ ಇರುತ್ತೆ. ಹೌದೌದು, ಅಂದ್ರೆ ಇದು ಕಂಟಿನ್ಯೂಸ್ ಆಗಿ ಹಂಗೆ ಬರ್ತಾ ಇರುತ್ತೆ. ಇದು ಹೌದೌದು, ಬರ್ತಾನೆ ಇರುತ್ತೆ. ತೆಗಿತಾ ಹೋಗ್ತೀರಿ. ಆ ಕಡ್ಡಿಗಳು ಇದು ಖಾಲಿ ಆದ್ಮೇಲಕ್ಕೆ ಇದನ್ನ ಕಿತ್ತಾಕದು ಬರ್ತೈತೆ, ಅಥವಾ ಕೊಯ್ದಾದ್ರೂ ಹಾಕ್ಬೋದು. ಅನುಕೂಲ, ಅವ್ರ ಅನುಕೂಲ. ಈಗ ನಿಮ್ ಪ್ರಕಾರ ಒಂದು ಕೂಳೆ ಬೆಳೆ ಅಥವಾ ಮೊದಲನೇ ಬೆಳೆಯಲ್ಲಿ ಎಷ್ಟು ಸಲ ಕಟಾವು ಮಾಡ್ತೀರಿ ಸರ್? ಈಗ ನೀವು ಈ ಒಂದು ಬೆಳೆಯಲ್ಲಿ ಎಷ್ಟು ಸಲ ಕಟಾವು ಮಾಡ್ತೀರಿ, ಆಮೇಲೆ ಎಷ್ಟು ಇಳುವರಿ ಬರುತ್ತೆ ನಿಮಗೆ ಅಂತ? ಕಟಾವು ಅಂದ್ರೆ ಪ್ರತಿ ದಿವಸ ಕಟಾವ್ ಆಗುತ್ತೆ. 1 ಎಕರೆಗೆ 1 ವರ್ಷಕ್ಕೆ ಅಂದ್ರೆ ಕನಿಷ್ಠ 10 ಟನ್ವರೆಗೂ ಬೆಳಿಬಹುದು. 1 ವರ್ಷಕ್ಕೆ 10 ಟನ್ವರೆಗೂ ಬೆಳಿಬಹುದು. ಅದರ ರೈತನ ಸಾಮರ್ಥ್ಯದ ಮೇಲೆ ಹೋಗುತ್ತೆ, ಅವನು ಕೊಡೋ ಪೋಷಕಾಂಶಗಳು, ಅದು ಪಂಚಭೂತಗಳು ಸ್ಪಂದಿಸ್ಬೇಕು. ಈ ತರ ಕ್ಲೈಮೇಟ್ ಸಣ್ಣ ಮಳೆ ಬರ್ತಾ ಇರೋದು 15-20 ದಿವಸ, ತಿಂಗಳಾಯ್ತು ಬಿಸಿಲು ಬಂದಿಲ್ಲ, ಇವಾಗ ಇಳುವರಿ ಬರಲ್ಲ. ಯಾಕಂದ್ರೆ ಬಿಸಿಲು ಬಂದ್ರೆ ಆಹಾರ ತಯಾರು ಮಾಡ್ಕೊಳ್ಳೋದು, ಇಲ್ಲ ತಯಾರು ಮಾಡ್ಕೊಳ್ಳಲ್ಲ. ಅದ್ರ ಮೇಲೆ ನಿಂತಿರುತ್ತೆ, ಹೇಳಕ್ಕಾಗಲ್ಲ. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಭಾರತದ ಅತ್ಯುತ್ತಮ ತೋಟಗಾರಿಕೆ ಎಕ್ಸ್ಪೋ ಅನುಭವಿಸಿ ಹಾರ್ತಿ ಕನೆಕ್ಟ್ ಇಂಡಿಯಾ 2025 ಸೆಪ್ಟೆಂಬರ್ 25ರಿಂದ 27ರವರೆಗೆ ಬೆಂಗಳೂರು. ಸಾವಿರಾರು ಬೆಳೆಗಾರರು, ಅಗ್ರಿಟೆಕ್ ಉದ್ಯಮಿಗಳು ಮತ್ತು ಉದ್ಯಮದ ತಜ್ಞರೊಂದಿಗೆ ಸೇರಿ ಪ್ರದರ್ಶನ, ಶಕ್ತಿಯುತ ನೆಟ್ವರ್ಕಿಂಗ್ ಮತ್ತು ಆಳವಾದ ಸಮ್ಮೇಳನಗಳ ಮೂಲಕ ಅವಕಾಶಗಳನ್ನ ಅನ್ಲಾಕ್ ಮಾಡಿ. ಇಂದೇ ಉಚಿತವಾಗಿ ನೋಂದಣಿ ಮಾಡಿ ಹಾರ್ತಿ ಕನೆಕ್ಟ್ ಇಂಡಿಯಾ ಎಕ್ಸ್ಪೋದಲ್ಲಿ ನಮ್ಮ ಜೊತೆ ಸೇರಿ. ಸೆಪ್ಟೆಂಬರ್ 25ರಿಂದ 27, 2025. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ನಿಮ್ಮ ಈ ಸುಗಂಧರಾಜ ಬೆಳೆಯಲ್ಲಿ ನಿಮ್ಮ ತೋಟದಲ್ಲಿ ನೀವು ಕಂಡಂತಹ ರೋಗ ಕೀಟಗಳ ಸಮಸ್ಯೆ ಏನು, ಅದನ್ನ ನೀವು ಯಾವ ರೀತಿ ನಿರ್ವಹಣೆ ಮಾಡಿದ್ದೀರಿ? ವಾತಾವರಣ
ಸ್ಪಂದಿಸಿದ್ರೆ ರೋಗ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ. ಏನಂದ್ರೆ ಮೋಡ ಕವಿದ ವಾತಾವರಣ ಇದೆ, ಬೂಸ್ಟ್ ಬರ್ಬಿಡುತ್ತೆ. ಎಲೆಗಳ ಸಂಖ್ಯೆ ಜಾಸ್ತಿ ಆದಾಗ ಅಲ್ಲಿ ಗಾಳಿ ಆಡುವಿಕೆ ಕಡಿಮೆ ಆಗುತ್ತೆ, ಆಗ ಫಂಗಸ್ ಬರುತ್ತೆ. ಆ ಫಂಗಸ್ಗೆ ಒಂದು ಯಾವ್ದು ಡೈಥಿನಿಯಂ 45 ಯಾವ್ದೋ ಒಂದು ಫಂಗಿಸೈಡ್ ಕೊಟ್ರೆ ಸಾಕು. ಆಮೇಲೆ ಕೀಟಗಳೇನು ಅಷ್ಟಾಗಿ ಬರೋದಿಲ್ಲ. ಕಾರಣ ಮೊದಲು ಕೆಲವು ಬರ್ತವೆ ಕೀಟಗಳು, ಹೌದು ಬರ್ತವೆ. ನಾನು ಸುಮಾರು ಮೆಜಾರಿಟಿ ಮೈಕ್ರೋಬ್ಸ್ ಸೂಕ್ಷ್ಮಾಣು ಜೀವಿಗಳನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಟ್ರೈಕೋಡರ್ಮಾ, ಸುಡೋಮೋನಸ್, ಫೆಸ್ಲೋಮೈಸಿಸ್ ಉಪಯೋಗಿಸ್ತೀನಿ. ತಿರ್ಗಾ ಈ ಗೋಕೃಪಾಮೃತ, ವೇಸ್ಟ್ ಡಿಕಾಂಪೋಸರು ಇವೆಲ್ಲ ಉಪಯೋಗಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಗಿಡಕ್ಕೆ ಜಾಸ್ತಿ ಬರುತ್ತೆ. ಈಗ ಕೆಲವೊಂದ್ ಕಡೆ ನೆಮಟೋಡ್ ಬರುತ್ತೆ ಅಂತ ಹೇಳ್ತಾರೆ ಸರ್, ನಿಮ್ಮ ತೋಟದಲ್ಲಿ ಅದ್ರ ಸಮಸ್ಯೆ ಏನಾದ್ರು ಇಲ್ಲ ಇಲ್ಲ, ನೆಮಟೋಡ್ ಇಲ್ಲ. ಒಂದು ಬೇವಿನ ಹಿಂಡಿ ಕೊಟ್ರಲ್ಲಿ ಅದರಲ್ಲೇ ಒಂದು ಅರ್ಧ ಮುಕ್ಕಾಲು ಭಾಗ ಕಂಟ್ರೋಲ್ ಆಗುತ್ತೆ. ಮಿಕ್ಕಿದ್ದು ನಾನು ಈ ಟ್ರೈಕೋಡರ್ಮಾ, ಸುಡೋಮೋನಸ್ ಕೊಡ್ತೇನೆ, ಸೂಕ್ಷ್ಮಾಣು ಜೀವಿಗಳು, ಅಲ್ಲಿ ಕಂಟ್ರೋಲ್ ಆಗುತ್ತೆ. ಆಮೇಲೆ ಈಗ ನೀರ್ ಜಾಸ್ತಿ ಆದ್ರೆ ಗೆಡ್ಡೆ ಕೊಳೆಯೋಕ್ ಶುರು ಆಗುತ್ತೆ. ಹೌದು, ಮಳೆ ಬಂದು ವಾತಾವರಣನೂ ಥಂಡಿ ಆಗ್ಬಿಟ್ಟೆ. ಆ ರೀತಿ ಏನಾದ್ರು ಆಗಿದ್ಯಾ ನಿಮ್ ತೋಟದಲ್ಲಿ? ಇಲ್ಲ, ಭೂಮಿನೂ ಥಂಡಿ ಆಗಿ 15-20 ವರ್ಷದಿಂದ ಬೆಳಿತಿದ್ದೀರಲ್ಲ, ಹಂಗಾಗಿ ಕೇಳ್ತಿರೋದು. ಜಾಸ್ತಿ ನೀರಾದಾಗ ಆ ರೀತಿ ಏನಾದ್ರು ಆಗಿತ್ತಾ ಅಂತ. ಇನ್ನೊಂದು ಸ್ವಲ್ಪ ಇಳಿಜಾರಿದ್ರೆ ಭೂಮಿ ಒಳ್ಳೇದು. ಹೌದಾ? ತೇವಾಂಶ ಹರಿದೋಗುತ್ತೆ. ಅಂದ್ರೆ ಜಾಸ್ತಿ ಹೌದೌದು, ಕೊಳೆಯೋ ಚಾನ್ಸಸ್ ಕಡಿಮೆ. ಹೌದಾ? ಇನ್ನೊಂದು ಮಣ್ಣಿನ ಕಣಗಳ ರಚನೆ ಬಹಳ ಮುಖ್ಯ. ಮಣ್ಣು ನೀರು ಬೇಗ ಒಳಕ್ಕೆ ಹೊರಟೋಗ್ಬಿಡುತ್ತೆ. ಮಣ್ಣಿನ ಕಣಗಳ ರಚನೆ ದಪ್ಪ ಇದ್ದಾಗ, ಈ ಸಿಮೆಂಟ್ ಇದ್ದಂಗೆ ಇರುತ್ತಲ್ಲ ಮಣ್ಣು, ಅದ್ರಲ್ಲಿ ನೀರು ಹಿಂಗಲ್ಲ, ಅಲ್ಲಿ ರೋಗದ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ಒಂದು ಒಳ್ಳೆ ಸುಗಂಧರಾಜ ಬೆಳೆನ ಬೆಳೆದಿದ್ದೀರಿ. ಇದರ ಮಾರುಕಟ್ಟೆ ಹೇಗೆ? ಆಮೇಲೆ ಈಗ ಪ್ರಸ್ತುತ ಮಾರುಕಟ್ಟೆಯಲ್ಲಿ ನಿಮಗೆ ಯಾವ ಬೆಲೆ ಸಿಗ್ತಾ ಇದೆ ಸರ್? ಇದು ಮಾರುಕಟ್ಟೆ ಬೆಲೆ ಬಹಳ ವೇರಿಯೇಷನ್ ಇದೆ. ನನ್ನ ಅನಾಲಿಸಿಸ್ ಪ್ರಕಾರವಾಗಿ ಒಂದು ವರ್ಷಕ್ಕೆ 365 ದಿವಸದಲ್ಲಿ 50 ದಿವಸ 200 ರೂಪಾಯಿ ಮೇಲೆ ಹೋಗುತ್ತೆ. ಒಂದು ವರ್ಷದಲ್ಲಿ ಒಂದು 100 ದಿವಸ 100 ರೂಪಾಯಿಂದ ಒಳಗಡೆ ಇರುತ್ತೆ. ಹೌದು. ಒಂದು 100 ದಿವಸ ರೋಡ್ಗೆ ಸುರಿತಾರೆ. ಒಂದು 100 ದಿವಸ ಆಗುತ್ತೆ ವರ್ಷದಲ್ಲಿ. ಈ 300 ರೂಪಾಯಿ ಇದ್ದಾಗ 50 ದಿವಸ 300 ರೂಪಾಯಿ ಇರುತ್ತಲ್ಲ, ಆಗ ಒಂದು ವರ್ಷಕ್ಕೆ ಆಗುವಷ್ಟು ದುಡ್ಡು ಬಂದ್ಬಿಡುತ್ತೆ. ಅಂದ್ರೆ ಕೆಜಿ 300ವರೆಗೂ. ಹೌದು. ಇವಾಗ ವರಮಹಾಲಕ್ಷ್ಮಿ 8ನೇ ತಾರೀಕು ಆಯ್ತು. 6ನೇ ತಾರೀಕಿಂದ ಇವತ್ತಿನವರೆಗೂ, ಇವತ್ತು 18 ತಾರೀಕು, 250 ರೂಪಾಯಿ ಕಡಿಮೆ ಆಗ್ಲೇ ಇಲ್ಲ. ಇಂಥ ಸಮಯದೊಳಗೆ 100-200 ಕೆಜಿ ಬಂತು ಅಂದ್ರೆ ವರ್ಷದ ಸಂಪಾದನೆ ಬಂದ್ಬಿಡುತ್ತೆ. ಇದರಲ್ಲಿ ಒಂದು 15 ದಿವಸ ತಿಂಗಳಲ್ಲೇ ಬಂದ್ಬಿಡುತ್ತೆ. ಹೇಳಕ್ಕಾಗಲ್ಲ. ಇದೊಂಥರ ಹೇಳ್ಬೇಕು ಅಂದ್ರೆ ಲಾಟ್ರಿ ಇದ್ದಂಗೆ ಈ ಬಿಸ್ನೆಸ್. ಈಗ ನೀವು ಗೆಡ್ಡೆ ತಂದು ನೀವು ನಾಟಿ ಮಾಡ್ಕೊಂಡು ಆಮೇಲೆ ಹೂ ಹರಿದು ಮಾರೋವರೆಗೂ ನಿಮಗೆ ಎಷ್ಟು ಬಂಡವಾಳ ಖರ್ಚಾಯ್ತು? ಒಂದ್ ಎಕರೆಗೆ ಎಷ್ಟು ಬಂಡವಾಳ ಬೇಕಾಗುತ್ತೆ? ಆಮೇಲೆ ನಿಮಗ್ ಬಂದಿರೋ ಆದಾಯ ಎಷ್ಟು? ಅದ್ರಲ್ಲಿ ನಿಮ್ ಲಾಭ ಎಷ್ಟು ಉಳಿತು? ನನಗೆ ತಿಳಿದ ಮಟ್ಟಿಗೆ ಕನಿಷ್ಠ ಒಂದು 3-4 ಲಕ್ಷ ರೂಪಾಯಿ ಲಾಭಕ್ಕೇನು ಕೊರತೆ ಇರಲ್ಲ. ಒಂದು ವರ್ಷಕ್ಕೆ ಎಷ್ಟು ಬೇಕಾಗುತ್ತೆ? ಅಷ್ಟೇ 1 ಲಕ್ಷ ರೂಪಾಯಿ ಖರ್ಚು ಬರ್ಬೋದು. ಒಂದೂವರೆ. ಇನ್ನು ಮೇಜರ್ ಖರ್ಚು ಏನು ಅಂದ್ರೆ ಬೇಸಿಕಲ್ಲಿ ಗೆಡ್ಡೆ ತಂದು ಹಾಕ್ತಿವಲ್ಲ, ಅದೊಂದು ಖರ್ಚು. ಎರಡನೇದಾಗ ಪ್ರತಿ ತಿಂಗಳು ಕಳೆ ತೆಗಿಬೇಕು. ಕಳೆ ಎತ್ತಿದ ಕೈ ಈ ಭೂಮಿಯಲ್ಲಿ. ಅದು ತುಂಗೆ ಗರಿಕೆ ಇತ್ತು ಅಂದ್ರೆ ವ್ಯವಸಾಯ ಬರೀ ಕಳೆಗೆ ಅರ್ಧ ದುಡ್ಡು ಖರ್ಚಾಗತ್ತೆ. ಕಳೆ ಇದು ಮಾಡೋಕಾದ್ರೆ ನೀವು ಯಾವ ರೀತಿ ಅಂದ್ರೆ ನಿಮ್ಮ ಈ ತೋಟದಲ್ಲಿ ಕಳೆ ನಿರ್ವಹಣೆ ಹೇಗ್ ಮಾಡ್ಕೊಂತೀರಿ? ಯಾಕಂತಂದ್ರೆ ನೀವು ಬಾಳೆಯಲ್ಲಿ ಹೇಳಿದಿದ್ರಿ ಏನಂತಂದ್ರೆ ನೀವು ಕಳೆನಾಶಕ ಹಾಕಿದ್ರಿ ಅಂತ. ನೀವು ಇದ್ರಲ್ಲಿ ಆ ರೀತಿ ಹಾಕೋಕ್ ಆಗೋದಿಲ್ಲ. ಕಳೆನಾಶಕ ಹಾಕ್ಬಿಟ್ರಿ ಅಂದ್ರೆ ಇದ್ರ ಜೊತೆಗೇನೆ ಸುಟ್ಕೊಂಡು ಹೋಗ್ಬಿಡುತ್ತೆ. ಇದ್ರಲ್ಲಿ ಹೇಗೆ ಕಳೆ ನಿರ್ವಹಣೆ ಮಾಡತ್ತೀರಿ ನೀವು? ಇದ್ರಲ್ಲಿ ಕೈಯಿಂದಾನೆ ತೆಗಿಸ್ಬೇಕು. ಮೊದಲು ನಾನು ರೋಟ್ರ್ ಹಾಕ್ತಾ ಇದ್ದೆ, ಸಣ್ಣದು ವೀಡ್ರು ಇಂಟರ್ಕಲ್ಟಿವೇಟರ್ ಹಾಕಿ ಮಾಡ್ತಾ ಇದ್ದೆ. ಇದ್ರ ಬೇರುಗಳ ಮೇಲೆ ಇರೋದ್ರಿಂದ ಸ್ವಲ್ಪ ಗಿಡಕ್ಕೆ ತೊಂದರೆ ಆಗುತ್ತೆ, ಇದಕ್ಕೆ ಇನ್ಫೆಕ್ಷನ್ ಆಗುತ್ತೆ. ಹಾಗಾಗಿ ಆದಷ್ಟು ಈ ಸೊಪ್ಪು ಮುಚ್ಕೊಂಡಾಗ 90% ಕಳೆ ಕಂಟ್ರೋಲ್ ಆಗಿಬಿಡುತ್ತೆ. ಅಂದ್ರೆ ಸೊಪ್ಪು ಮುಚ್ಕೊಳ್ಳೋವರೆಗೂ ಸ್ವಲ್ಪ ಕೈಯಿಂದ ತೆಗಿಸಿ ಸ್ವಲ್ಪ ಪೋಷಕಾಂಶ ಕರೆಕ್ಟ್ ಆಗಿ ಕೊಟ್ರೆ ಒಂದು 6 ತಿಂಗಳು 8 ತಿಂಗಳು ಸ್ವಲ್ಪ ಕಳೆದ ಸಮಸ್ಯೆ ಇರುತ್ತೆ. ಅವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡ್ಬಿಟ್ರೆ ಕವರ್ ಆಗ್ಬಿಡುತ್ತೆ. ಅಂತ ಸಮಸ್ಯೆ ಏನಿರಲ್ಲ ಆಮೇಲೆ. ಈಗ ಸರ್ ಏನಂತಂದ್ರೆ ಈ ಹೂವಿನ ಬೆಳೆ ಆಗಿರೋದ್ರಿಂದ ಬಹಳಷ್ಟು ಈ ಹೂ ಹರಿಯೋದೇ ಒಂದು ಇದಿರುತ್ತೆ. ಹೌದೌದು. ಲೇಬರ್ಗಳು ಬೇಕಾಗ್ತಾರೆ. ನೀವು ಯಾವ ರೀತಿ ಇದು ಮಾಡ್ತಿದ್ದೀರಿ? ನಾವು ಎಷ್ಟು ಲೇಬರ್ಗಳು ಬೇಕಾಗ್ತಾರೆ ಅಥವಾ ಲೇಬರ್ಗಳು ಬಳಸ್ತಿದ್ರೋ ಇಲ್ವೋ ನೀವು ಅಂತ? ನಾವು ಬಳಸ್ಕೊಂತೀವಿ ಕಡಿಮೆ. ಯಾರೋ ನಮ್ ಪರಿಚಯ ಇರೋರ್ನ ಒಬ್ಬರನ್ನಿಬ್ಬರನ್ನ ಇಟ್ಕೊಂತೀವಿ. ಅವ್ರಿಗೆ ಗಂಟೆಗೆ 100 ರೂಪಾಯಿ ಕೊಡ್ತೀವಿ. 1 ಗಂಟೆ ಬಿಡಿಸಿದ್ರೆ 100 ರೂಪಾಯಿ. ಬೆಳಗ್ಗೆ ಹೊತ್ತು 1 ಗಂಟೆ ಬಂದ್ರೆ 100, 2 ಗಂಟೆ ಬಂದ್ರೆ 200 ರೂಪಾಯಿ ಕೊಡ್ತೀವಿ. ಸಲ ನೀವು ಒಂದ್ ದಿನ ಕರೆಸ್ತೀರಾ ಅಂತಂದ್ರೆ ಎಷ್ಟು ಲೇಬರ್ ಬೇಕಾಗ್ತಾರೆ ಸರ್? ಇಬ್ಬರನ್ನ ಇಟ್ಕೊಂತೀವಿ. ನಾನು ನನ್ನ ಮಗ ಇಬ್ಬರು ಬರ್ತೀವಿ. 4 ಜನ ಆಗ್ತೀವಿ. 4 ಜನ ಅಂದ್ರೆ 1.5 ಗಂಟೆ ಅಷ್ಟೇ. 1.5 ಗಂಟೆಗೆ 60 kg 70 kg 100 kg ವರೆಗೂ ಬಿಡಿಸ್ತೀವಿ 2 ಅವರ್ಗೆ. ಅಷ್ಟು ಬಿಡಿಸ್ಕೊಂಡು ಹೋಗ್ತೀವಿ ಅಂತ ತೊಂದರೆ ಇಲ್ಲ. ಇನ್ನೊಂದು ಈ ಬೆಳೆ ಬೆಳೆದ ಮೇಲೆ ಸ್ವಲ್ಪ ನಮ್ ಸ್ವಂತ ಶಕ್ತಿ ಸ್ವಲ್ಪ ಇದ್ರೆ ಬಹಳ ಒಳ್ಳೇದು, ಲಾಭ. ಅಂದ್ರೆ
ಸ್ವಂತ ಶಕ್ತಿ ಇರಬೇಕು. ಹೌದು, ಕುಟುಂಬದ ನೆರವಿದ್ರೆ ಇನ್ನೊಬ್ರು ನಂಬ್ಕೊಂಡು ಬೆಳೆಯೋದು ಕಷ್ಟ. ಅವರೇ ಹೂ ಹರ್ಕೊಂಡು ಹಾ, ಓ. ಮಾಡಿದ್ರೆ ಉತ್ತಮ ಅಂತ ಹೇಳ್ತಾರೆ. ಹೌದೌದೌದು, ಅಂದ್ರೆ ಕಷ್ಟ, ಪರಾಶ್ರಯ ಕಷ್ಟ. ಹೌದು. ಹ್ಮ್. ಈಗ ಸರ್, ನೀವಂತ ಹೇಳಿದ್ರಿ ನಿಮ್ಮ ಅನುಭವ, ಈಗ ಸುಗಂಧರಾಜ ಈ ಬೆಳೆದು ನೀವು ಯಾವ ರೀತಿ ಲಾಭ ಗಳಿಸ್ತಿದ್ದೀರಿ ಅಂತ. ನಿಮ್ಮ ತರಹನೇ ಬೇರೆ ರೈತರು ಇದನ್ನ ಬೇರೆ ಹೂವಿನ ಬೆಳೆಗಳಿಗೆ ಬದಲಾಗಿ ಇದನ್ನ ಹಾಕೊಂಡು ಬೆಳೆದು ಒಳ್ಳೆ ಲಾಭ ಪಡ್ಕೋಬಹುದಾ ಅಂತ ಕೇಳಿದ್ರೆ ನೀವು ಅವರಿಗೆ ಯಾವ ರೀತಿ ಸಲಹೆ ಕೊಡ್ತೀರಿ? ಹೌದಾ ಇಲ್ವಾ? ಹೌದು ಹೌದು ಹೌದು, ಲಾಭ ಪಡ್ಕೊಬಹುದು. ಅಂದ್ರೆ ಸ್ವಲ್ಪ ವಿಷಯ ತಿಳ್ಕೊಂಡಿದ್ರೆ ಬಹಳ ಒಳ್ಳೇದು. ಹೌದು. ಕಾರಣ ಏನು ಅಂದ್ರೆ ಇದ್ರ ಫಂಕ್ಷನಿಂಗ್ ಏನು, ಹೂವು ಹೆಂಗ್ ಕ್ವಾಲಿಟಿ ಬರುತ್ತೆ, ಕ್ವಾಲಿಟಿ ಬರ್ಬೇಕಾದ್ರೆ ಯಾವ್ಯಾವ ರಸಗೊಬ್ಬರಗಳನ್ನ ಉಪಯೋಗಿಸ್ಬೇಕು, ಯಾವಾಗ ಉಪಯೋಗಿಸ್ಕೋಬೇಕು, ಲಘು ಪೋಷಕಾಂಶಗಳ ಪಾತ್ರ ಏನು, ಮುಖ್ಯ ಪೋಷಕಾಂಶಗಳ ಪಾತ್ರ ಏನು, ಈ ಸೂಕ್ಷ್ಮಾಣುಜೀವಿಗಳ ಪಾತ್ರ ಏನು, ಇವೆಲ್ಲ ತಿಳ್ಕೊಂಡಿದ್ರೆ ಇನ್ನೂ ಉತ್ತಮ. ಹೌದು. ಅಂದ್ರೆ ಈಗ ನೀವು ಈಗಾಗಲೇ ನಿಮ್ಮ ಒಂದು ತೋಟದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಬಾಳೆ ಬಗ್ಗೆನೂ ಮಾಹಿತಿ ಕೊಟ್ಟಿದ್ರಿ ನಮ್ಮ ವೀಕ್ಷಕರಿಗೆ, ವಿಲಿಯಮ್ಸ್ ಬಾಳೆ ತಳಿ ಬಗ್ಗೆ. ಆಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಈ ಬೇರೆ ಬೇರೆ ತರಹ ಎಲ್ಲಾ ಹೂಗಳ ಬದಲಿಗೆ ಸುಗಂಧರಾಜನ ಬೆಳೆದು ಯಾವ ರೀತಿ ಲಾಭ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವವನ್ನು ಹಂಚಿಕೊಂಡು ನಮ್ಮ ವೀಕ್ಷಕರಿಗೆ ಮಾಹಿತಿ ನೀಡಿದ್ದೀರಿ ಸರ್. ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಫಾರಂ ಟಿವಿ ವಾಹಿನಿಯ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ವೀಕ್ಷಕರೇ, ನೀವು ಇಷ್ಟೊತ್ತು ನೋಡಿದ್ರಿ ಎಸ್ ಶಿವಪ್ಪ ಅವರು ಈ 20 ವರ್ಷಗಳಿಂದ ಸುಗಂಧರಾಜ ಬೆಳೆಯನ್ನು ಬೆಳೀತಿದ್ದಾರೆ ಅಂತ ಹೇಳಿದರು. ಅವರು ಯಾವ ರೀತಿ ಇದರಲ್ಲಿ ಒಂಥರ ಸುಗಂಧರಾಜ ಬೆಳೆಯಲ್ಲಿ ಆದಾಯನ ಗಳಿಸ್ತಿದ್ದಾರೆ, ಆಮೇಲೆ ಮಾರುಕಟ್ಟೆಯಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಅಂತ ಕೂಡ ಅವ್ರು ತಿಳಿಸಿದರು. ಒಂದು 100 ದಿವಸ 100 ರೂಪಾಯಿಗಿಂತ ಕಡಿಮೆ ಬೆಲೆ ಸಿಗುತ್ತೆ, ಒಂದು 50 ದಿವಸ 300 ರೂಪಾಯಿಗಿಂತನೂ ಜಾಸ್ತಿ ಬೆಲೆ ಸಿಗುತ್ತೆ ಅಂತ ಹೇಳಿದರು. ಒಂಥರ ಅವ್ರು ಹೇಗೆ ಹೇಳಿದ್ರು ಅಂತಂದರೆ, ಈ 50 ದಿನದ ಒಂದು ಬೆಲೆ ದರ ಏನು ಸಿಗುತ್ತಲ್ಲ 300 ರೂಪಾಯಿ ಮೇಲೇ, ಅದರಲ್ಲೇ ಅವ್ರಿಗೆ ಬರುವಂತಹ ಅವರು ನಿರೀಕ್ಷಿಸಿದ ಲಾಭ ಬಂದ್ಬಿಡುತ್ತೆ. ಹಾಗಾಗಿ ಬೇರೆ ಹೂಗಳ ಬೆಳೆಗಳಿಗೆ ನಾವು ಹೋಲಿಸಿದಾಗ ಅವ್ರ ಪ್ರಕಾರ ಸುಗಂಧರಾಜ ಬೆಳೆಯೋದು ಸುಲಭ ಮತ್ತು ಲಾಭದಾಯಕ ಅಂತ ಹೇಳಿದರು. ಇಷ್ಟೊತ್ತು ನಮಗೆ ಈ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಅವರಿಗೆ ನಿಮ್ಮ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.